ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಗೊತ್ತಾ? ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನ ವೀಕ್ಷಿಸಿ. ಈ ವಿಡಿಯೋವನ್ನ ನೋಡಿದ್ರೆ ನಿಮಗೆ ತ್ರಿವಿಕ್ರಮ್ ಅವರ ಮೇಲೆ ಒಂದಿಷ್ಟು ಪ್ರೀತಿ ಬರಬಹುದು. ಹಾಗೆ ಅವರ ಫ್ಯಾನ್ಸ್ ನೀವಾಗಿದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನ ವೀಕ್ಷಿಸಲೇಬೇಕು. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ ಮತ್ತೊಂದು ವಾರ ಕಳೆದು ಬಿಟ್ಟಿದೆ. ಈಗ 12 ವಾರಗಳು ಕೂಡ ಮುಕ್ತಾಯವಾಗಿ 13ನೇ ವಾರ ಶುರುವಾಗ್ಬಿಟ್ಟಿದೆ. ಈ ವಾರ ಯಾರಪ್ಪ ನಾಮಿನೇಟ್ ಆಗ್ತಾರೆ ಎಂದುಕೊಳ್ತಾ ಇರುವಾಗಲೇ ಯಾರು ಎಲಿಮಿನೇಟ್ ಆಗಲ್ಲ ಅನ್ನೋ ವಿಚಾರ ನಮ್ಮ ವೀಕ್ಷಕರಿಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತಹ ವಿಚಾರ. ಯಾಕಂದ್ರೆ ವೋಟಿಂಗ್ ಲೈನ್ಸ್ ತೆರೆದಿರಲಿಲ್ಲ. ಆದ್ರೆ ಈಗ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಎಲಿಮಿನೇಟ್ ಆಗ್ಬಿಟ್ಟಿದ್ದಾರೆ. ಈ ಮೂಲಕ ಸ್ಪರ್ಧಿಗಳಿಗೆ ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ಅನ್ನ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್. ಹೌದು, ಯಾರು ಕೂಡ ಅಂದುಕೊಂಡಿರ್ಲಿಲ್ಲ ತ್ರಿವಿಕ್ರಮ್ ಅವರು ಇಷ್ಟು ಬೇಗ ಮನೆಯಿಂದ ಆಚೆ ಬರ್ತಾರೆ ಅಂತ. ಆದ್ರೆ ಜನರಿಗೆ ಗೊತ್ತು ಇದು ಸಸ್ಪೆನ್ಸ್ ಅಂತ. ಆದ್ರೆ ಮನೆಯೊಳಗಿರುವವರಿಗೆ ಯಾರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ. ವೋಟಿಂಗ್ ಲೈನ್ಗಳು ಈ ವಾರ ಓಪನ್ ಆಗಿರ್ಲಿಲ್ಲ ಖಂಡಿತವಾಗ್ಲು. ಇದರಿಂದಾಗಿ ಯಾರು ಕೂಡ ಮನೆಯಿಂದ ಆಚೆ ಹೋಗಿರಲ್ಲ. ಇದೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಜನರಿಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಸ್ಪರ್ಧಿಗಳಿಗೆ ಇದು ಮ್ಯಾಟ್ರೇ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಅವ್ರಿಗೇನು ಐಡಿಯಾ ಗೊತ್ತಿಲ್ಲದೆ ಎಲ್ಲರೂ ಕೂಡ ಹೋಗ್ಬಿಟ್ಟ ತ್ರಿವಿಕ್ರಮ್ ಹೋಗ್ಬಿಟ್ಟ ಅಂತ ಕೆಲವೊಬ್ರು ಖುಷಿ ಪಡ್ತಿದ್ರೆ, ಇನ್ನು ಕೆಲವೊಬ್ರು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ. ಭವ್ಯ ಗೌಡ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ. ಇತ್ತ ಹೊರಗೆ ವೋಟಿಂಗ್ ಲೈನ್ ಓಪನ್ ಆಗಿರದೇ ಇದ್ದದ್ರಿಂದಾಗಿ ಈ ವಾರ ಯಾರೂ ಕೂಡ ಎಲಿಮಿನೇಟ್ ಆಗೋದಿಲ್ಲ ಅನ್ನೋದು ವೀಕ್ಷಕರಿಗೆ ಗೊತ್ತಿತ್ತು. ಇದು ಸ್ಪರ್ಧಿಗಳಿಗೆ ಖಂಡಿತವಾಗ್ಲೂ ಗೊತ್ತೇ ಇರಲಿಲ್ಲ. ಹೀಗಿದ್ದಾಗ್ಲೂ ಕೂಡ ತ್ರಿವಿಕ್ರಮ್ ಅವರನ್ನು ಎಲಿಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್. ಹೌದು, ವೋಟಿಂಗ್ ಲೈನ್ಸ್ ತೆರೆಯದೇ ಇರುವುದರಿಂದ ಈ ವಾರ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡೋಕೆ ಸಾಧ್ಯವಿಲ್ಲ. ಆದರೂ ಕೂಡ ತ್ರಿವಿಕ್ರಮ್ ಅವರನ್ನ ಎಲಿಮಿನೇಟ್ ಮಾಡಲಾಗಿದೆ. ರಣರೋಚಕ ಆಟಕ್ಕೆ ಚಾಲನೆ ನೀಡಲಾಗಿದೆ. ಅಲ್ಲದೆ ಇದು ದೊಡ್ಡ ಅಚ್ಚರಿಗೆ ಕಾರಣವೂ ಕೂಡ ಆಗಿದೆ. ಮೋಕ್ಷಿತಾ, ಪೈ, ಹನುಮಂತ, ರಜತ್, ತ್ರಿವಿಕ್ರಮ್ ಈ ವಾರ ನಾಮಿನೇಟ್ ಆಗಿದ್ರು. ತ್ರಿವಿಕ್ರಮ್ ತಾವಾಗಿಯೇ ನಾಮಿನೇಟ್ ಮಾಡಿಕೊಂಡು ಕೊನೆಗೆ ಆ ಮಿಸ್ಟೇಕ್ಗೆ ಸುದೀಪ್ ಅವರ ಕಡೆಯಿಂದ ಕ್ಲಾಸ್ ಅನ್ನು ಕೂಡ ತೆಗೆದುಕೊಂಡಿದ್ರು. ಐಶ್ವರ್ಯ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಬೇಕಿತ್ತು. ಅಂತಿಮವಾಗಿ ಉಳಿದವರು ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಮಾತ್ರ. ಅದರಲ್ಲೂ ಕೂಡ ಐಶು ಸೇಫ್ ಆದ್ರೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆದ್ರು. ಈ ಸೀಸನ್ ನಲ್ಲಿ ಫೇಕ್ ಎಲಿಮಿನೇಷನ್ಗಳು ನಡೆದಿವೆ. ಭವ್ಯ ಗೌಡ ಇನ್ನೇನು ಎಲಿಮಿನೇಟ್ ಅನ್ನುವಾಗ ಅವರನ್ನ ವಾಪಸ್ ಕರ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್. ಆದ್ರೆ ಅವರು ಯಾರು ಕೂಡ ಮುಖ್ಯ ದ್ವಾರದಿಂದ ಹೊರಗೆ ಹೋಗಿರಲಿಲ್ಲ. ಆದ್ರೆ ತ್ರಿವಿಕ್ರಮ್ ಅವರನ್ನು ಮುಖ್ಯ ದ್ವಾರದಿಂದಲೇ ಮನೆಯಿಂದ ಹೊರಗೆ ಕಳಿಸಲಾಗಿದೆ. ಇದು ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗಿದೆ. ಯಾಕಪ್ಪ ತ್ರಿವಿಕ್ರಮ್ ಇಷ್ಟೊಂದು ಒಳ್ಳೆ ಆಡ್ತಾ ಇದ್ರು, ಯಾಕೆ ಇಷ್ಟು ಬೇಗ ಮನೆಯಿಂದ ಆಚೆ ಹೋದ್ರು ಅಂತ ಕೆಲವೊಬ್ರು ಮಾತನಾಡಿಕೊಳ್ತಾ ಇದ್ದಾರೆ. ಇದೊಂಥರ ದೊಡ್ಡ ಸರ್ಪ್ರೈಸ್, ಅಥವಾ ಒಂಥರ ಕೆಲವೊಬ್ಬರಿಗೆ ಸರ್ಪ್ರೈಸ್ ಆಗಬಹುದು, ಇನ್ನೂ ಕೆಲವೊಬ್ಬರಿಗೆ ಇದು ತುಂಬ ದೊಡ್ಡ ಶಾಕ್ ಆಗಿದೆ. ಭವ್ಯ ಗೌಡ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ದಾರೆ. ಹೋಗುವಾಗ ಸಾರಿ ಅಂತಲೂ ಕೂಡ ಹೇಳಿದ್ರು ಭವ್ಯ ಗೌಡ ಅವರು. ಹಾಗೆ ತ್ರಿವಿಕ್ರಮ್ ಅವರು ಎಲ್ಲರನ್ನೂ ಕೂಡ ಹಗ್ ಮಾಡಿ ವಿಶ್ ಮಾಡಿ ಮನೆಯಿಂದ ಆಚೆ ಬಂದ್ರು ಅನ್ನುವಂತಹ ವಿಚಾರ. ಸೊ ಖಂಡಿತವಾಗ್ಲೂ ಏನೋ ಒಂದು ನಡೆದಿರುತ್ತೆ, ಅಥವಾ ಒಂದು ಸಸ್ಪೆನ್ಸ್ ಇದ್ದೇ ಇರುತ್ತೆ ಬಿಗ್ ಬಾಸ್. ಯಾಕಂತ ಅಂದರೆ ಈ ಹಿಂದೆ ಕೂಡ ಅದೇ ರೀತಿ ಆಯಿತು. ವೋಟಿಂಗ್ ಲೈನ್ಸ್ಗಳು ಓಪನ್ ಆಗದೆ ಒಬ್ಬರನ್ನ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಎಲ್ಲರೂ ಕೂಡ ತ್ರಿವಿಕ್ರಮ್ ಅವರ ರೀ ಎಂಟ್ರಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥದ್ದು. ಸೊ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಇವರು ವಾಪಸ್ ಬರ್ತಾರೆ ಅಂತ. ಇನ್ನೂ ಗೊತ್ತಿಲ್ಲ, ತ್ರಿವಿಕ್ರಮ್ ಅವರನ್ನೇ ಅವರು ನಾಮಿನೇಟ್ ಮಾಡಿಕೊಂಡ ಒಂದು ವಿಚಾರದಿಂದಲೂ ಕೂಡ ಬಿಗ್ ಬಾಸ್ ಇವರಿಗೆ ಒಂದು ಬುದ್ಧಿ ಕಳಿಸ್ಬೇಕು ಅಂತ ಈ ರೀತಿ ಮಾಡಿದ್ದು ಇರಬಹುದೇನೋ. ಮೇ ಬಿ ಆ ಥರನೂ ಇರ್ಬೋದು. ಯಾಕಂತಂದರೆ ತ್ರಿವಿಕ್ರಮ್ ಅವರು ತನ್ನನ್ನು ಜನ ಸೇವ್ ಮಾಡ್ತಾರೆ ಹೇಗಿದ್ರೂ ಕೂಡ. ಆದರೆ ಅದಕ್ಕೋಸ್ಕರ ನಾನು ನನ್ನನ್ನು ಎಲಿಮಿನೇಟ್ ಅಥವಾ ನಾನು ನನ್ನನ್ನು ನಾಮಿನೇಟ್ ಮಾಡ್ಕೊಳ್ತೀನಿ ಅಂತ ಅವರು ಒಂದು ನಿರ್ಧಾರದಿಂದಾಗಿ ಅವರನ್ನೇ ನಾಮಿನೇಟ್ ಮಾಡಿಕೊಂಡ ಒಂದು ರೀಸನ್ ಇರಬಹುದೇನೋ. ಇದಕ್ಕಾಗಿ ಬಿಗ್ ಬಾಸ್ ನೋಡೋಣ, ಮನೆಯಿಂದ ಆಚೆ ಕಳಿಸಿ ನೋಡೋಣ ಅನ್ನುವಂಥ ಅಥವಾ ಒಂದು ವಿಚಾರದಿಂದಾಗಿ ಅವರನ್ನು ಮನೆಯಿಂದ ಆಚೆ ಕಳಿಸಿರಬಹುದೇನೋ, ಗೊತ್ತಿಲ್ಲ. ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ವಾಪಸ್ ಬರ್ತಾರೋ ಅಥವಾ ನಿಜಕ್ಕೂ ಕೂಡ ಅವರು ಎಲಿಮಿನೇಟ್ ಆಗಿದ್ದಾರೋ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗಬಹುದೇನೋ ಯಾರು ಮನೆಯಿಂದ ರಿಯಲ್ ಆಗಿ ಅವರು ಮನೆಯಿಂದ ಆಚೆ ಹೋಗಿದ್ದಾರೋ, ಅಥವಾ ಯಾವ ರೀತಿಯಾಗಿ ಮನೆಗೆ ಕಮ್ ಬ್ಯಾಕ್ ಆಗ್ತಾರೆ ಅನ್ನುವಂಥದ್ದು. ಸೊ ತ್ರಿವಿಕ್ರಮ್ ಅವರು
ಅಕಸ್ಮಾತ್ ಆಗಿ ಮನೆಯಿಂದ ಆಚೆ ಹೋದರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಜೊತೆಗೆ ಅವರ ಫ್ಯಾನ್ ಆಗಿದ್ದಲ್ಲಿ ಅವರಿಗೆ ನೀವು ಯಾವ ತರಹ ಚಿಯರ್ ಅಪ್ ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಅವರ ಒಂದು ಎಲಿಮಿನೇಟ್ ಆದ ಒಂದು ವಿಚಾರ ನಿಮ್ಗೆ ಎಷ್ಟು ನೋವು ತಂದಿದೆ ಹಾಗೆ ಎಷ್ಟು ಖುಷಿ ತಂದಿದೆ ಅನ್ನುವಂಥದ್ದು ತಿಳಿಸಬಹುದು. ಜೊತೆಗೆ ನೀವು ಅವರ ಫ್ಯಾನ್ ಆಗಿದ್ದಲ್ಲಿ ಅವರು ಫೈನಲ್ ತನಕ ಬರಬೇಕಾ ಅಥವಾ ಇಲ್ಲ ಅವ್ರಿಗೆ ಫೈನಲ್ ತನಕ ಬರುವಂತಹ ಒಂದು ಅರ್ಹತೆನೇ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಇಲ್ಲಿ ಮುಕ್ತವಾದಂತಹ ಜಾಗವಿದೆ. ಸೊ ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.